ಅಲ್ಲಿ ದೇವ್ರನ್ನ ಕುಣಿಸ್ಬಿಟ್ಟು ಅಲ್ಲಿ ಬಲಿ ಕೊಡೋದು. ಎಲ್ಲ ಪಾಪ ಆ ಟಾರ್ಚು ಬೆಳಕಿರೋದಕ್ಕ ಹಕ್ಕಿಗಳೆಲ್ಲ ಎತ್ತೋತೈತೆ. ಗೈಸ್, ಇದು ದೊಡ್ಡ ಕಾಡಾಗಿರೋದ್ರಿಂದ ಇಲ್ಲಿ ಸುತ್ತಮುತ್ತ ಹಳ್ಳಿಗಳವರು ಒಂದು 12ರಿಂದ 14 ಹಳ್ಳಿ ಬರುತ್ತೆ. ಅವರೆಲ್ಲ ವರ್ಷಕ್ಕೊಮ್ಮೆ ಮೇಕೆ ಆಗಲಿ ಒಂದು ಕುರಿ ಆಗಲಿ ಬಲಿ ಕೊಡ್ತಾರೆ. ಆ ಬಲಿ ಕೊಡೋ ಜಾಗ ಇದೆ ನೋಡಿ, ಅಲ್ಲಿದೆ ಒಂಥರ ಇದು ಮಾಡೋರಲ್ವ, ಅಲ್ಲಿ ಬಲಿ ಕೊಡ್ತಾರೆ. ಇಲ್ಲಿ ಅವ್ರ ನಂಬಿಕೆ ಏನು ಅಂದರೆ, ವರ್ಷದ ಇಡೀ ಅವ್ರು ಓಡಾಡ್ತಾ ಇರ್ತಾರಲ್ವ ಕಾಡು ಒಳಗಡೆ, ಅವ್ರಿಗೆ ಆಗಲಿ ಮತ್ತು ದನ ಕರುಗಳಿಗೆ ಆಗಲಿ ಏನೂ ಪ್ರಾಬ್ಲಮ್ ಆಗದಿರ ಇರಲಿ ಅಂತ ಅವ್ರ ನಂಬಿಕೆ. ಇದು ನಮ್ಮೂರವರೆಲ್ಲ, ಈ ಕಾಡು ಸುತ್ತಮುತ್ತ ಇರೋರು ಹಳ್ಳಿಗಳವರೆಲ್ಲ ಇದೇ ಮಾಡ್ತಾರೆ. ಆವತ್ತು ಮಾಡಿದ ದಿನ ಇಲ್ಲಿ ಫುಲ್ಲು ಜನ ತುಂಬೋಗಿರ್ತಾರೆ, ನೋಡ್ಬೋದು ನೀವು. ಈಗ ನೀರೆಲ್ಲ ಖಾಲಿ ಆಗೈತೆ ಗೈಸ್. ಏನಂದರೆ ಮುಂಚೆ ಯಾವ ಟೈಮಲ್ಲಿ ಬಂದರೂ ನಮಗೆ ನೀರು ಸಿಗ್ತಾಯಿತ್ತು, ಈಗ ನೀರು ಖಾಲಿ ಆಗೈತೆ. ತೋರಿಸ್ತೀನಿ ನಿಮಗೆ. ಆವತ್ತು ಒಂದು ಜಾತ್ರೆ ಥರ ಮಾಡ್ತಾರೆ ಇಲ್ಲಿ. ಜಾತ್ರೆ ಇದ್ದಷ್ಟು ಜನ ಸೇರ್ತಾರೆ ಇಲ್ಲಿ, ಎಲ್ಲ ಬಾಡೂಟ ಎಲ್ಲ ಮಾಡಿರ್ತಾರಲ್ವ, ಸೊ ಹಂಗಾಗಿ ಜಾಸ್ತಿ ಜನನೇ ಬರ್ತಾರೆ. ಬಂದು ಊಟ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಇದು ವರ್ಷ ಮಾಡ್ತಾಯಿದ್ರು ನಮ್ಮ ಹಳ್ಳಿಗಳಲ್ಲಿ, ಬಟ್ ಈಗ ಒಂದು 4-5 ವರ್ಷದಿಂದ ಮಾಡ್ತಾಯಿಲ್ಲ. ಇದು ಬಂದು ರೀಸೆಂಟಾಗಿ ಒಂದು 3 ತಿಂಗಳ ಹಿಂದೆ ಈ ಪಕ್ಕದೂರವ್ರು ಯಾರೋ ಒಬ್ಬರು ಮಾಡಿದ್ರಂತೆ ಇಲ್ಲಿ. ನಮ್ಮೂರವರು ಈಗ ಮಾಡ್ತಾಯಿಲ್ಲ, ಒಂದು 5 ವರ್ಷದಿಂದ ಬಿಟ್ಬಿಟ್ಟಿರ್ತಾರೆ. ಅಂದರೆ ಈ ಥರ ನಂಬಿಕೆಗಳೆಲ್ಲ ಹೊರಟೋಯ್ತಲ್ಲ, ಅದಕ್ಕೆ ಯಾರು ಮಾಡೋಕ್ಕೆ ಹೋಗ್ತಾ ಇಲ್ಲ ಇವಾಗ. ಎಲ್ಲ ಈಗ ಇಂಡಸ್ಟ್ರಿಯಲ್ ಬೇರೆ ಬಂದೈತೆ ಈ ಕಡೆ, ಸೊ ಹಂಗಾಗಿ ಎಲ್ಲ ಜಮೀನು ದುಡ್ಡು ಇದ್ರ ಮೇಲೆ ಇದ್ದಾರೆ. ಇಂಥ ಪ್ಲೇಸಲ್ಲಿ ನಾವು ಇವತ್ತು ಕ್ಯಾಂಪಿಂಗ್ ಹಾಕೋಣ ನೈಟ್ಗೆ. ತೋರಿಸ್ತೀನಿ ನೈಟ್ ಯಾವ ಥರ ಇರುತ್ತೆ ಅಂತ. ಅದಕ್ಕೂ ಮುಂಚೆ ನಮ್ಮ ಈ ಕಾಡಲ್ಲಿ ಬೇಜಾನ್ ಜನ ನೇಣಾಕೊಂಡು ಸತ್ತೋಗಿದ್ದಾರೆ. ಇನ್ನೂ ಬೇರೆ ಬೇರೆ ಇವೆಲ್ಲ ನಡೆದೈತೆ. ಬಟ್ ಸೊ ಹಂಗಾಗಿ ಯಾರು ಈ ಕಾಡು ಒಳಗಡೆ ಬರೋಕ್ಕೆ ಭಯ ಬೀಳ್ತಾರೆ. ಇಂಥ ಕಾಡಲ್ಲಿ ಇವತ್ತು ನಾವು ಕ್ಯಾಂಪಿಂಗ್ ಹಾಕೋಣ ಅಂತ ಇದ್ರೆ ನೈಟು. ನೋಡೋಣ ಯಾವ ಥರ ಇರುತ್ತೆ ಇವತ್ತು ನೈಟು ಅಂತ. ವಿಡಿಯೋ ಎಂಡ್ವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ನಾನು ಇದೇ ಥರ ಪ್ಲೇಸಲ್ಲೇ ವಿಡಿಯೋಗಳು ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಐಡಿಯಾ ಐತೆ. ತುಂಬ ಭಯಂಕರವಾಗಿರುತ್ತೆ ನೈಟ್ ಮಾತ್ರ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಸಿಗೋಣ ನೆಕ್ಸ್ಟು ನೈಟ್ ಕ್ಯಾಂಪಿಂಗ್ ವಿಡಿಯೋದಲ್ಲಿ.
ಜ್ಯೂಸ್ ಕುಡಿಯೋಣ ಕೊಡ. ಏನು ಜ್ಯೂಸ್ ಬ್ಯಾಗಲ್ಲಿ ಚಾಕು ಇರಬೇಕು ಕೂಡ. ಈಗ ನೋಡಿ ಇದು ಹಾಕ್ಕೊಂಡಿದ್ದೀಯ ಚಾಕು? ಹ್ಞೂ ಹಾಕೊಂಡಿದ್ದು ನಾನು ಬ್ಯಾಗಲ್ಲಿ ಫುಲ್ ಬ್ಯಾಕ್ ಸೈಡ್ ಕಟ್ ಮಾಡೋದು ಚಾಕು ಅಂತ. ಟೇಬಲ್ ಮೇಟ್ ಟೇಬಲ್ ಮೇಟ್ ಗೈಸ್, ಈಗ ನಾವು ಎಗ್ ಮ್ಯಾಗಿ ಮಾಡೋಣ. ಎಗ್ ಮ್ಯಾಗಿನೂ ಮತ್ತು ಇನ್ನೇನು ಮೊದಲು ಟೀ ಸ್ವಲ್ಪ ಮಾಡ್ಕೊಳ್ಳೋಣ, ಟೀ ಕುಡಿಯೋಣ. ಯಾಕಂದರೆ ಡೈಲಿ ಸಾಯಂಕಾಲ ಕುಡಿದು ಅಭ್ಯಾಸ ಆಗಿಬಿಟ್ಟೈತೆ. ಈಗ ಮೊದಲು ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಎಗ್ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ. ತಿಂದು ಆಮೇಲೆ ನಿಮಗೆ ಬೆಳಗ್ಗೆ ಅದೇ ನಾನು ಒಂದು 5 ದಿನ ಹಿಂದೆ ಬಂದಿದ್ನಲ್ಲ, ಆ ಪ್ಲೇಸು ತೋರಿಸಿದ್ನಲ್ಲ, ಆ ಪ್ಲೇಸು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಈ ಪ್ಲೇಸ್ಗೆ ಜನ ಬರೋಕ್ಕೆ ಭಯ ಬೀಳ್ತಾರೆ. ಸೊ ಅಂಥ ಪ್ಲೇಸ್ಗಳಲ್ಲಿ ಇವತ್ತು ನಾವು ಕ್ಯಾಂಪಿಂಗ್ ಹಾಕಿದಿರಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ, ಆ ಪ್ಲೇಸ್ ತೋರಿಸ್ತೀನಿ ನೈಟ್ ಟೈಮ್ ಯಾವ ಥರ ಇರುತ್ತೆ ಅಂತ. ಈಗ ನಾವು ಸೊಳ್ಳೆಗಳು ಜಾಸ್ತಿ ಆಗೈತಿ ಇಲ್ಲಿ. ಸ್ವಲ್ಪ ಬೆಂಕಿ ಹಾಕೋಣ. ಮೊದಲು ಬೆಂಕಿ ಹಾಕ್ಬೇಡ ಗೈಸ್. ಈಗ ಫಸ್ಟು ಅದು ಆನ್ ಆಗೈತೆ ನೋಡು. ಇದು ಅದು ಇಲ್ಲೇ ಮಾಡೋಣ ಕೆಳಗಡೆ. ಸೈಡ್ಗೆ ಕೊಂಡು
ಅನಿಸ್ಕೊಡ್ಬೇಕಾ? ಕೊಡಿ. ಹಂಗಂಗೆ ಫುಲ್ ಆಗ್ಬಿಡ. ಗೈಸ್, ಈಗ ಸ್ವಲ್ಪ ಕತ್ಲೆ ಆಗೈತೆ ನೋಡಿ, ಇಲ್ಲಿ ಯಾವ ಥರ ಐತೆ ಈ ಪ್ಲೇಸು ಅಂತ ತೋರಿಸ್ತೀನಿ.
ಅದು ಬೋನಗಳು ಬಂದಿರಿ ಚೆನ್ನಾಗಿರೋದಿಲ್ಲ ಇದಕ್ಕಿಂತ. ಗೈಸ್ ಈಗ ಮ್ಯಾಗಿಗೆ ರೆಡಿ ಮಾಡೋಣ. ನನಗೆ ಗೊತ್ತಾಗಲ್ಲಮ್ಮ, ನೀನು ನೋಡ್ಕೊಂಡು ಹೋಗ ಇಷ್ಟು. ಏನು ಸಾಲ್ಟಾ? ನಮ್ಮ ಖಾರ ಪುಡಿ ಇದು ಹಸಿಮೆಣಸಿನಕಾಯಿ ಬೇಡ, ಉಪ್ಪು ಗುರುತದ ಮೇಲೆ. ಏನು ತರಕಾರಿನೇ ಜಾಸ್ತಿ ಆಗೋಗುತ್ತೆ, ಇಷ್ಟು ಮ್ಯಾಗಿ ಐತೆ ಅದಕ್ಕೆ ಅಷ್ಟೇ. ಗರಂ ಮಸಾಲೆ ಬೇಕಾ? ಇದು ಖಾರದ ಪುಡಿ. ಮೊನ್ನೆ ಬಟ್ಟೆ ಎತ್ಕೊಂಡು ಹೋಗ್ತೀರ ಹೋಗ್ಬಿಟ್ಟು ಬೇಡ ನನ್ನ ಪದ್ಧತಿ ಅವತ್ತು, ಅದು ಒಲೆಯಲ್ಲಿ ಬೇರೆ ಮಾಡಿದೆ ಅವತ್ತು. ಇಲ್ಲಿ ಜಾಸ್ತಿ ಹಿಡ್ಕೊಳಕ್ಕೇನೂ ಇಲ್ಲ. ಗೈಸ್ ಫೈನಲಿ ಎಗ್ ಮ್ಯಾಗಿ ರೆಡಿ ಆಗೈತೆ, ನೋಡ್ಬೋದು ಯಾವ ಥರ ಐತೆ ಅಂತ. ಈಗ ಟೇಸ್ಟ್ ನೋಡೋಣ ಯಾವ ಥರ ಐತೆ ಅಂತ ಹೇಳ್ತೀನಿ ನಿಮಗೆ. ಹಾಕಿ ಈ ಬಟ್ಲಾಗ ಹಾಕಿ ಸ್ವಲ್ಪ. ಎಷ್ಟು ಆಗೋದು ಸಾಕ್ಬಿಡ, ಆಮೇಲೆ ಹಾಕೋಣ. ಗೈಸ್ ಈಗ ಟೇಸ್ಟ್ ನೋಡೋಣ ಮ್ಯಾಗಿ ಯಾವ ಥರ ಇದೆ ಅಂತ. ಸೂಪರ್ ಆಗೈತೆ ಗೈಸ್. ಇವತ್ತಲ್ಲ, ನಾನು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ಎಗ್ ಮ್ಯಾಗಿ. ನಾರ್ಮಲ್ ಮ್ಯಾಗಿ ತಿಂತಾಯಿದ್ರಿ ಮನೆಯಾಗ 5 ರೂಪಾಯಿ ಪ್ಯಾಕೆಟ್ ತಗೊಂಡೋಗಿ, ಬಟ್ ಈ ಥರ ಎಗ್ ಮ್ಯಾಗಿ ತಿಂತಾರೆ ಇದೇ ಫಸ್ಟ್ ಟೈಮು. ಚೆನ್ನಾಗಿ ಮಾಡಿದ್ದಾರೆ, ತಿನ್ಬೇಡ ಗೈಸ್. ಆಮೇಲೆ ನಿಮಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ, ತೋರಿಸ್ತೀನಿ.
ಹ್ಞೂ ಹ್ಞೂ ಚೆನ್ನಾಗೈತೆನಾ? ಚೆನ್ನಾಗೈತೆ ಇಲ್ಲ? ಚೆನ್ನಾಗೈತೆ. ಗೈಸ್ ಈಗ ನೋಡಿ 10 ಗಂಟೆ ಆಗಿದೆ ಟೈಮು. ಎಲ್ಲ ತಿಂದು ಎಲ್ಲ ಆಯಿತು. ಈಗ ನೋಡಿ ಯಾವ ಥರ ಐತೆ ಅಂತ. ಏನು ಅಂದರೆ ಏನು ಕಾಣಿಸಿಲ್ಲ ಗೈಸ್. ಇದು ನಮ್ಮ ಟೆಂಟ್. ಈ ಟಾರ್ಚ್ ಎತ್ಕೊಳ್ಳೋದ್ರಾಗ ಟಾರ್ಚ್ ಐತೆ ನೋಡೋದ್ರಾಗ ಇತ್ತು. ಲ್ಯಾಂಪ್ ಎತ್ಕೊ, ಟಾರ್ಚ್ ಇಲ್ಲದೆ ಹೋಗ್ಬಿಟ್ಟು ಎತ್ತು ಹೋಗಿಲ್ಲ ನಾನು ಇಲ್ಲೇ ಇದ್ದೀನಿ. ಗೈಸ್ ಈಗ ಬನ್ನಿ ತೋರಿಸ್ತೀನಿ ನಿಮಗೆ ಆ ಪ್ಲೇಸ್ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಈ ಪ್ಲೇಸ್ಗೆ ನೀನು ಬಂದಿಲ್ಲ ಸುಮ್ಮ, ಇದೂರ್ಗೂ ದಾರಿ ಐತೆ ಇಲ್ಲಿ. ಅವರು ನಿಂಗೆ ಗೊತ್ತಿಲ್ಲ ಬಿಡು, ನರಸಿಂಹಣ್ಣ ಅವನೇ. ಅಯ್ಯಪ್ಪನ ಕೇಳಿದ್ರೆ ಹಿಂಗೆ ಹೋಗ್ಬೇಕಣ್ಣ ನೈಟು ವಿಡಿಯೋ ಮಾಡೋಕ್ಕ, ಹೋಗ್ಲಾ ಅಂದರೆ ಏನಕ್ಕೆ ಹೋಗ್ತೀವಿ ಹೋಗಲಿ, ಏನು ಕೆಲಸ ಇಲ್ಲ ನಿಮ್ಗೆ ಅಂತಾನೆ. ಹಾಂ ಇಲ್ಲಿ ಒಂದು ಕುಂಟೆ ಥರ ಐತೆ, ಅಲ್ಲಿ ನೀರು ನಿಲ್ತಾ ಇತ್ತು. ಅಲ್ಲಿ ವರ್ಷಕ್ಕೊಂದ್ಸಲ ಏನಂತ ವರ್ಷಕ್ಕೊಂದ್ಸಲ ಕುರಿ ಆಗಲಿ ಮೇಕೆ ಆಗಲಿ ಇಲ್ಲಿ ಬಲಿ ಕೊಡ್ತಾಯಿದ್ರು. ಇಲ್ಲಿ ಅಲ್ಲೇ ಮಾಡಿಬಿಟ್ಟು ಅಡುಗೆ ಎಲ್ಲ ತಿಂತಾಯಿದ್ರಿ. ಅಂದರೆ ಯಾವರು ನಮ್ಮೂರವ್ರು ಮಾಡ್ತಾರೆ ಅನ್ಕೋ, ನಮ್ಮೂರವ್ರೆಲ್ಲ ಕರೆಯೋರು, ಬರ್ರಪ್ಪ ಹಿಂಗೆ ಮಾಡ್ತಾಯಿದ್ರಿ ಅಂತ. ನಾವೆಲ್ಲ ಬಂದು ಇಲ್ಲಿ ತಿನ್ಕೊಂಡು ಹೋಗ್ತಾಯಿದ್ರಿ ಅಂಥ ಜಾಗದಾಗ. ಅದು ಇವ್ರು ತೋರಿಸಿದ್ನೆ ಮೊನ್ನೆ ಬೆಳಗ್ಗೆ ಬಂದ. ಸೊ ಹಂಗಾಗಿ ನೀಟಲ್ಲಿ ಒಂದ್ಸಲ ತೋರಿಸೋಣ ಹೆಂಗೈತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಅಷ್ಟೇ. ಬಾ ಹಾಗೆ ಇದೆ ಅದು. ಅವಾಗ ಜಾತ್ರೆ ಮಾಡ್ದಂಗೆ ಇರ್ತದೆ. ಇದೇ ನೋಡಿ ಗೈಸ್ ಆ ಪ್ಲೇಸು. ಮೊನ್ನೆ ಬಂದು ನಿಮಗೆ ಇದೇ ಪ್ಲೇಸ ತೋರಿಸಿದ್ವಿ. ಇಲ್ಲಿ ಹಾಕೋಣ ಅಂದ್ಕೊಂಡೆ ಕ್ಯಾಂಪಿಂಗು ಟೆಂಟು, ಬಟ್ ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲಿ ಪ್ಲೇಸು ಅಂತ ಹೇಳ್ಬಿಟ್ಟು ಹಾಕಿದ್ರು. ಅಕ್ಕಿಗಳಿತ್ತು. ಗೈಸ್ ನೋಡಿ ಗೈಸ್ ಇಲ್ಲಿ ಪ್ಲೇಸ್ ಯಾವ ಥರ ಇದೆ. ಅಲ್ಲಿ
ದೇವ್ರನ್ನ ಕುಣಿಸ್ಬಿಟ್ಟು ಅಲ್ಲಿ ಬಲಿ ಕೊಡೋದು. ಇಲ್ಲಿ ಪ್ಲೇಸ್ ನೋಡಿ ಯಾವ ಥರ ಇದೆ ಎಲ್ಲ. ಪಾಪ ಆ ಟಾರ್ಚು ಬೆಳಕಿರೋದಕ್ಕ ಹಕ್ಕಿಗಳೆಲ್ಲ ಎತ್ತೋದು. ಇದು ಕುಂಟೆ. ಓನಮ್ಮ ಬಿಡ್ಸ್ಕೊಬಿಡು ಕ್ಲೀನಾಗಿ. ಗಾಢ ಆದ್ಮೇಲೆ ಎತ್ತಬೇಕು ಸಹಜ. ಹೋಗಿ ಹಿಂಗೆ ನಮ್ಮಿಂದ ಹಿಂಗೆ ಅಲ್ಲೇ ಇಟ್ಬಿಟ್ಟಿರ್ತೀನಿ. ನಮ್ಮ ಟೆಂಟು ಬಂತು. ವಾವ್, ಓಕೆ ಗೈಸ್, ಇದಿಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಿಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಓಕೆ, ಗುಡ್ ನೈಟ್ ಗೈಸ್.